ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನಡೆ ಇದೀಗ ಭಾರೀ ವಿವಾದಕ್ಕೆ ಕಾರಣ ಆಗಿದೆ. ಮಾಜಿ ರೌಡಿ ಶೀಟರ್ನ ತಲೆ ಸವರಿ ನಾಗಲಕ್ಷ್ಮಿ ಚೌಧರಿ ಆಶೀರ್ವಾದ ಮಾಡಿದ್ದಾರೆ. ಕಾರಲ್ಲಿ ಕುಳಿತು ಸೋನು ಸುಧೀರ್ ತಲೆ ಮುಟ್ಟಿ ಆಶೀರ್ವದಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಟೇಕ್ ಆಫ್ಗೆ ಹೋಗ್ತಾ ಇದ್ದ ವಿಮಾನದಲ್ಲಿ ಹೊಗೆ ಕಾಣಿಸಿಕೊಂಡ ಘಟನೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಡೆದಿದೆ. ಬೆಂಗಳೂರಿಂದ ಚೆನ್ನೈಗೆ ತೆರಳುತ್ತಾ ಇದ್ದ ವೇಳೆ ಟರ್ಮಿನಲ್ 1ರಲ್ಲಿ ಇಂಡಿಗೋ ವಿಮಾನದ ಇಂಜಿನ್ ಭಾಗದಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಪೈಲಟ್ ರನ್ವೇನಲ್ಲಿ ವಿಮಾನ ನಿಲ್ಲಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಏರ್ಪೋರ್ಟ್ ಅಗ್ನಿಶಾಮಕ ದಳ ಸಿಬ್ಬಂದಿ ಪರಿಶೀಲಿಸಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ. ಮಧ್ಯಪ್ರಾಚ್ಯದ ಯುದ್ಧದಿಂದ ಪೆಟ್ರೋಲ್ ಬೆಲೆ ₹110 ಗಡಿ ದಾಟಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಗಾರೆ ಕೆಲಸಕ್ಕೆ ಹೋಗೋಕೆ ಪೆಟ್ರೋಲ್ ಹಣ ಹೊಂದಿಸೋಕಾಗ್ತಿಲ್ಲ, ಸಂಸಾರ, ಚೀಟಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಹೊಂದಿಸೋಕೆ ಕಷ್ಟ ಆಗ್ತಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ದೈವ ನರ್ತನವನ್ನ ಹೀಯಾಳಿಸಿದ ಬಾಲಿವುಡ್ ನಟ ರಣವೀರ್ ಸಿಂಗ್ ಮೈಸೂರಿನ ಚಾಮುಂಡಿ ತಾಯಿ ಮುಂದೆ ಕಡೆಗೂ ಕ್ಷಮೆ ಕೇಳಿದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕ್ಯೂನಲ್ಲಿ ಬಂದು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಕ್ಷಮೆ ಕೇಳಿದ್ದಾರೆ. ಖಾಲಿ ಕೈಯಲ್ಲಿ ಬಂದು ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಿಡದೆ ಸುರಿದ ಮಳೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕೆರೆಯಂತಾಗಿದೆ. ಮಳೆಯಿಂದ ಟರ್ಮಿನಲ್ 2ರ ನಂದಿನಿ ಕೆಫೆ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ನೀರು ನುಗ್ಗಿದೆ. ಮಳೆ ನೀರನ್ನ ಹೊರಹಾಕೋಕೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಬೆಂಗಳೂರಲ್ಲಿ ಅರ್ಧ ಗಂಟೆ ಮಳೆ ಸುರಿದ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದಾಗಿ ಶೇಷಾದ್ರಿಪುರಂನ ಹೋಟೆಲ್ಗೆ ನೀರು ನುಗ್ಗಿದೆ. ಇದರಿಂದಾಗಿ ಊಟ ಮಾಡೋಕೆ ಬಂದ ಗ್ರಾಹಕರು ಪರದಾಡಿದ್ದಾರೆ. ಇನ್ನು ವರುಣಾರ್ಭಟಕ್ಕೆ ಕೆಫೆಗೆ ನುಗ್ಗಿದ ನೀರನ್ನ ಸಿಬ್ಬಂದಿ ಹೊರಹಾಕಿದ್ದಾರೆ. ನಗರದಲ್ಲಿ ಭಾರೀ ಮಳೆ ಗಾಳಿಗೆ ಇಸ್ಕಾನ್ ಟೆಂಪಲ್ ಬಳಿ ಮರ ಧರಾಶಾಯಿ ಆಗಿದೆ. ಜೋರು ಮಳೆಗೆ ಒಂದು ಮರ ರಸ್ತೆಗೆ, ಮತ್ತೊಂದು ಹಿಂಭಾಗದ ಕಟ್ಟಡದ ಕಡೆಗೆ ಮರಗಳು ಧರೆಗುರುಳಿವೆ. ಸದ್ಯ ಮರ ಬೀಳೋ ಸಂದರ್ಭದಲ್ಲಿ ಯಾವುದೇ ವಾಹನ ಓಡಾಟ ಇಲ್ಲದ ಕಾರಣ ಸ್ಥಳದಲ್ಲಿ ನಡೆಯೋ ಅನಾಹುತ ತಪ್ಪಿದೆ. ಕೂಡಲೇ ಸ್ಥಳಕ್ಕೆ ಬಂದ ಜಿಬಿಎಸ್ ಸಿಬ್ಬಂದಿ ಮರ ತೆರವುಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಮಳೆಯಿಂದಾಗಿ ತುಮಕೂರು ರೋಡ್ ಫ್ಲೈಓವರ್ ಜಲಾವೃತ ಆಗಿದೆ. ಫ್ಲೈಓವರ್ನಲ್ಲಿ ರಭಸವಾಗಿ ನೀರು ಹರಿತಾ ಇರೋ ಪರಿಣಾಮ ಸಂಚಾರ ದಟ್ಟಣೆಯಾಗಿದೆ. ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾದ ಪರಿಣಾಮ ಬೆಂಗಳೂರು ತುಮಕೂರು ವಾಹನ ಸವಾರರು ಮಳೆಯಲ್ಲಿ ಸಿಲುಕಿ ಪರದಾಡಿದರು. 2-3 ದಿನಗಳ ಕಾಲ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತೀವ್ರ ಗುಡುಗು ಸಹಿತ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ಮಳೆಯಾಗಿ ಸಂಚಾರ ದಟ್ಟಣೆ ಹಾಗೂ ಸ್ಥಳೀಯ ಮಟ್ಟದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗೋ ಸಾಧ್ಯತೆ ಇದೆ. ನಗರದ ದಕ್ಷಿಣ ಮತ್ತು ಪೂರ್ವ ಭಾಗಗಳತ್ತ ಕ್ರಮೇಣ ವಿಸ್ತರಿಸೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಭಾರೀ ಮಳೆಗೆ ರಸ್ತೆ ಮೇಲೆ 3 ಅಡಿ ಎತ್ತರಕ್ಕೆ ನೀರು ಹರಿತಾ ಇದೆ. ವರುಣಾರ್ಭಟಕ್ಕೆ ಸೈಲೆನ್ಸರ್ ಒಳಗೆ ನೀರು ಹೋಗಿ ನೀರಿನ ಮಧ್ಯೆ ಆಟೋ ಕೆಟ್ಟು ನಿಂತಿದೆ. ಇನ್ನು ಮಳೆರಾಯಿನ ಆಟಕ್ಕೆ ಕಾರಿನ ಚಕ್ರಗಳು ಮುಳುಗಿ ವಿಂಡೋ ಲೆವೆಲ್ಗೆ ನೀರು ನಿಂತಿದೆ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಮಲೆನಾಡಿಗರು ಕಂಗಾಲಾಗಿದ್ದಾರೆ.